ಹಾಯ್ ಹಲೋ ಗೈಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ನಮ್ಮ ಮಮ್ಮಿ ಫಸ್ಟ್ ಕ್ಲಾಸಾಗಿ ಮಸಾಲ ಚಪಾತಿ ಮಾಡತ್ತಾರ. ಹೆಂಗೆ ಮಾಡೋದತ್ತ ಬರೀ ತೋರಿಸ್ತೀನಿ. ಹಾಗೆ ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ಒಂದು ಬುಟ್ಟ್ಯಾಗ ಗೋಧಿ ಹಿಟ್ಟು ತೊಗೊಂಡಿನಿ. ಹಾಗೆ ಮೆಂತ್ಯ ಪಲ್ಯ ಸ್ವಚ್ಛಗೆ ತೊಳ್ಕೊಂಡು ಇದು ಹಿಟ್ಟೊಳಗೆ ಸೇರಿಸ್ಕೋತೀವಿ. ನೋಡ್ರಿ, ಈ ಥರ ಸೇರಿಸ್ಕೋಬೇಕು. ಹಾಗೆ ಸಬ್ಸಿ ಪಲ್ಯನೂ ಚೆಂದಗೆಲ್ಲ ಸ್ವಚ್ಛ ಮಾಡ್ಕೊಂಡಿವಿ ನೀರಾಗ. ಅದನ್ನು ಇದ್ರೊಳಗೆ ಸೇರಿಸ್ಕೋಬೇಕು. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ಖಾರ ಹಾಕೋಬೇಕು. ನೋಡ್ರಿ, ಎಷ್ಟು ಬೇಕಷ್ಟು ಖಾರ ಹಾಕೋಬೇಕು. ಹಾಗೆ ರುಚಿಯ ತಕ್ಕಟ್ಟು ಉಪ್ಪು ಹಾಕೋಬೇಕು 2 ಸ್ಪೂನ್. ಹಾಗೆ ಅರಿಶಿನೂ ಹಾಕೋಬೇಕು, ಮತ್ತು ಜೀರಿಗೆನೂ ಹಾಕೋಬೇಕು, ಮತ್ತು ಮನ್ಯಾಗ ಮಾಡಿದ ಗರಂ ಮಸಾಲಾನೂ ಹಾಕೋಬೇಕು, ಮತ್ತು ಒಂದು ಸ್ವಲ್ಪ ಅಜ್ವಾನೂ ಹಾಕೋಬೇಕು. ಇಷ್ಟೇ ಹಾಕೋಬೇಕು ನೋಡ್ರಿ. ಈಗ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಈ ಥರ ಮಮ್ಮಿ ಎಲ್ಲ ಚೆಂದಾಗೆ ಮಿಕ್ಸ ಮಾಡ್ಕೊಳಕತ್ತಾರ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಹಾಗೆ ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಈಗ ಮ್ಯಾಲೆ ನೀರು ಹಾಕೋತಾರ. ನೀರು ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತಾರ. ನೋಡ್ರಿ, ಫೈನಲಿ ಈಗ ಹಿಟ್ಟು ರೆಡಿ ಆಗೈತಿ. ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾರೆ. ಎಣ್ಣೆ ಹಾಕೊಂಡು ಎಲ್ಲ ಮಿಕ್ಸ್ ಅಂದ್ರೆ ಹಿಂಗೆ ಒತ್ತಾರೆ, ಮಿಕ್ಸ್ ಮಾಡ್ಕೋತಾರೆ. ಈಗ ಬರ್ರಿ ಒಂದು 5 ನಿಮಿಷ ಇಟ್ಟು ಬಿಡೋನು ಮ್ಯಾಲೆ ಪ್ಲೇಟ್ ಮುಚ್ಚಿ. ಈಗ ನೋಡ್ರಿ, ಫೈನಲಿ ನಮ್ದು ಹಿಟ್ಟು ರೆಡಿ ಆಗೈತಿ. ಚಪಾತಿ ಹೆಂಗೆ ಮಾಡ್ತಿರಲ್ಲ ಹಾಗೆ ಇದನ್ನು ಮಸಾಲೆ ಚಪಾತಿ ಹಾಗೆ ಮಾಡೋದು. ನೋಡ್ರಿ, ಈಗ ಕೈಲಿ ಲಟ್ಸ್ಕೊಳಕತ್ತಾರೆ. ಚಪಾತಿನೇ ಇದು, ಬಟ್ ಮಸಾಲ ಚಪಾತಿ ನಮ್ಮ ಬಿಜಾಪುರ ಸೈಡ ಫೇಮಸ್ ಭಾಳ. ನೋಡ್ರಿ, ಈಗ ಮಮ್ಮಿ ಹಿಂಗೆ ಗೋಲ್ ಲಟ್ಸ್ಕೊಂಡು ಹಿಟ್ಟೊಳಗೆ ಮುನಗೀಸಿ ಈಗ ಲಟ್ಟಿಸ್ತಾರೆ. ನೋಡ್ರಿ, ಈ ಥರ ಲಟ್ಸ್ಕೋಬೇಕು. ಚಪಾತಿ ಹೆಂಗೆ ಮಾಡ್ತೀರಿ ಹಾಗೆ. ಯಾರು ನಿಮಗೆ ಅಡುಗೆ ಮಾಡೋಕೆ ಬೇಸರ, ಮಕ್ಳಿಗೆ ಡೈಲಿ ಚಪಾತಿ ತಿಂದು ಬೇಸರ ಆಗಿತ್ತಂದರೆ ಈ ಥರ ಒಂದು ಮಸಾಲ ಚಪಾತಿ ಮಾಡಿಸಿ ತಿನ್ನಸರಿ. ನೋಡ್ರಿ, ಈಗ ತೆವಿ ಮೇಲೆ ಹಾಕೋತಾರ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿದು. ಇಷ್ಟೇ. ಈಗ ಮೇಲೆ ಫಸ್ಟ್ ಕ್ಲಾಸಾಗಿ ಎಣ್ಣೆ ಹಚ್ಕೋತಾರ. ನೋಡ್ರಿ, ಏನು ಮಸ್ತಾಗಿತ್ತು ಮಸಾಲ ಚಪಾತಿ ಎಲ್ಲ. ಇದ್ರೊಳಗೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಮಸಾಲ ಚಪಾತಿ ಈ ಕಡೆ ಬಿಜಾಪುರ ಸೈಡ್ ಫೇಮಸ್. ಈಗ ನೋಡ್ರಿ, ಹೊಳ್ಳಿ ಶಕೋತಾರೆ. ಸ್ಮೆಲ್ ಹತ್ರ ಗಮ್ಮ ಬರತೈತಿ. ಇಷ್ಟೇ ಐತ್ರಿ. ಇದಕ್ಕೆ ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಫುಲ್ ವಿಡಿಯೋ ನೋಡ್ರಿ. ವಿಡಿಯೋ ಒಟ್ಟು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ನೋಡ್ರಿ, ಇನ್ನೊಂದು ಸರಿ ಹೊಳ್ಳಿ ಶಕೋತಾರ. ಇಷ್ಟೇ ಐತ್ರಿ ಇದು ಮಾಡೋಕ್ಕೆ. ನೋಡ್ರಿ, ಈಗ ಫೈನಲಿ ನಮ್ದು ಒಂದು ಮಸಾಲ ಚಪಾತಿ ರೆಡಿ ಆಗೈತಿ. ನೋಡ್ರಿ, ಎಷ್ಟು ಚಂದ ಸ್ಮೆಲ್ನು ಬರತೈತಿ. ಈಗ ಮಮ್ಮಿ ಇನ್ನೂ ಒಂದು ಚಪಾತಿ ಮಾಡ್ಕೋತಾರ. ನೋಡ್ರಿ, ಈಗ ಫೈನಲಿ ನಮ್ದು ಬಿಜಾಪುರ ಸ್ಟೈಲ್ ಒಳಗೆ ಮಣ್ಣಗಂಡ
ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಮಸಾಲೆ ಚಪಾತಿ ರೆಡಿ ಆಗೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಹಾಗೆ ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರಿಗೆ, ಫ್ರೆಂಡ್ಸಿಗೆ ಎಲ್ಲರಿಗೆ ಶೇರ್ ಮಾಡಿರಿ. ಹಾಗೆ ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಲವ್ ಯು ಗೈಸ್. ನೋಡ್ರಿ, ಮಸಾಲೆ ಚಪಾತಿ ಜೊತೆ ಹಚ್ಕೊಂಡು ತಿನ್ನಕ್ಕೆ ಶೇಂಗಾ ಹಿಂಡಿ, ಮೊಸರು, ಮೂಲಂಗಿ ತಪ್ಪಲು ಹಾಕ್ಕೊಂಡು ತಿಂದ್ರೆ ಮಣ್ಣಗಂಟ ನಮ್ಮ ಬಿಜಾಪುರ ಸ್ಟೈಲ್ದು ಊಟ.